ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಅಕೌಂಟ್ನ ಡಿಸೇಬಲ್ ಮಾಡಿದ್ರು. 21,000 ಫಾಲೋವರ್ಸ್ನ ಜಸ್ಟ್ ವಿತ್ ಇನ್ ಅ ಸೆಕೆಂಡ್ ಡಿಸೇಬಲ್ ಮಾಡಿಬಿಟ್ರು. ಇದೆಲ್ಲ ಟ್ರೋಲರ್ಸ್ ಮಾಡಿದ್ರು, ಯಾರು ಮಾಡಿದ್ರು ಐ ಡೋಂಟ್ ನೋ. ಈ ರೀತಿ ಎಲ್ಲ 10 ಡ್ರಾಮಾ ಮಾಡ್ತೀನಿ ಅಂತ ಅನ್ಕೊಂಡ್ರಾ? ಮೈ ಗುಡ್ನೆಸ್, ವಾಟ್ ಯು ಆರ್ ಥಿಂಕಿಂಗ್ ಬ್ರೋ? ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಸೇಬಲ್ ಮಾಡಿದ್ದಾರೆ. ಹಾಯ್ ಗಾಯ್ಸ್, ದಿಸ್ ಇಸ್ ಧನುಷ್ ಕುಮಾರ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಅಂಡ್ ಯೂಟ್ಯೂಬ್ ಅಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಹೌದು ಗಾಯ್ಸ್, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಡಿಸೇಬಲ್ ಮಾಡಿದ್ದಾರೆ. ಯಾರು ಮಾಡಿದ್ರು, ಏನಕ್ಕೆ ಮಾಡಿದ್ರು, ಯಾವ ರೀಸನ್ ಇಟ್ಕೊಂಡು ಮಾಡಿದ್ರು ಅಂತ ನನಗಂತೂ ಐಡಿಯಾ ಇಲ್ಲ. ಬಟ್ ಐ ಎಮ್ ಅ ಕೈಂಡ್ ಆಫ್ ಪರ್ಸನ್ ದಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಂಬ್ತೀನಿ. ಬಟ್ ನನ್ನ ಲೈಫಲ್ಲಿ ಯಾವತ್ತೂ ಗಿವ್ ಅಪ್ ಮಾಡ್ದಿರಾ, ವಿಡಿಯೋಸ್ನ ಮಾಡೋದನ್ನ ನಿಲ್ಲಿಸ್ದಿರಾ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ 21,000 ಫಾಲೋವರ್ಸ್ ಇದ್ರು. ಆ 21,000 ಫಾಲೋವರ್ಸ್ ನ ಪಡೆಯೋದಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಆದ್ರೆ ನೀವುಗಳು ಒಂದೇ ನಿಮಿಷದಲ್ಲಿ ಅದನ್ನ ಡಿಸೇಬಲ್ ಮಾಡಿದ್ದೀರಾ, ನನ್ನ ವಿಡಿಯೋಸ್ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಿದ್ದೀರಾ. ನನ್ನ ಅಕೌಂಟ್ ಯಾವ ರೀತಿ ಡಿಸೇಬಲ್ ಆಯ್ತು, ನನಗೆ ಯಾವ ರೀತಿ ಗೊತ್ತಾಯ್ತು ಅಂತ ಈಗ ಹೇಳ್ತೀನಿ ಬನ್ನಿ. April 7th ಒಂದು ಪ್ರಮೋಷನ್ ಇತ್ತು ಅಂತ ನಾನು ಹೊಸಕೋಟೆಗೆ ಹೋಗಿದ್ದೆ. ಸೊ ಕೇಕ್ ಲೇನ್ ಕಡೆಯಿಂದ ಒಂದು ಪ್ರಮೋಷನ್ ಇತ್ತು. ಸೊ ಆ ಪ್ರಮೋಷನ್ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿದೆ. ಅಂಡ್ ಮನೆಗೆ ಹೋಗುವಾಗ ಅವರು ಒಂದು ಕೇಕ್ ಕೊಟ್ಟರು. ಸೊ ಆ ಕೇಕ್ನ ತಗೊಂಡು ಕೂಡ ನಾನು ಮನೆಗೆ ಬಂದೆ. ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ನ ಮಾಡಿ ಮತ್ತೆ ಒಂದ್ ಸ್ವಲ್ಪ ವಿಡಿಯೋಸ್ ನ ಎಡಿಟ್ ಮಾಡೋಣ ಅಂತ ನಾನು ಕಾರಲ್ಲಿ ಕೂತು ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೆ. ವಿಡಿಯೋನ ಎಡಿಟ್ ಮಾಡಿದ ನಂತರ ನಮ್ಮ ಅಣ್ಣ ಕಾಲ್ ಮಾಡ್ತಾರೆ. ಸೊ ಅವ್ರ ಜೊತೆ ನಾನು ಮಾತಾಡ್ತಾ ಇರ್ತೀನಿ. ಕಾಲ್ ಎಲ್ಲ ಮುಗ್ದಿದ ನಂತರ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಲಾಗೌಟ್ ಅಂತ ತೋರಿಸುತ್ತೆ. ಮತ್ತೆ ನಾನು ಎಷ್ಟು ಸರಿ ಟ್ರೈ ಮಾಡ್ತಾ ಇದ್ದೀನಿ ಲಾಗಿನ್ ಮಾಡೋದಕ್ಕೆ, ಬಟ್ ಲಾಗೌಟ್ ಅಂತಾನೆ ತೋರಿಸ್ತಾ ಇದೆ. ಮತ್ತೆ ಇನ್ನು ಸ್ವಲ್ಪ ಹೊತ್ತು ಆದ್ಮೇಲೆ ನಾನು ಸೈಲೆಂಟ್ ಆಗಿದ್ದೆ, ಏನು ಮಾಡೋದು ಬೇಡ, ಸುಮ್ಮನೆ ಬಿಟ್ಬಿಡೋಣ ಅಂತ. ಮತ್ತೆ ನಾನು ಊಟ ಮಾಡಿಕೊಂಡು ಮತ್ತೆ ಟ್ರೈ ಮಾಡ್ತೀನಿ ಲಾಗಿನ್ ಮಾಡೋದಕ್ಕೆ. ಲಾಗಿನ್ನೇ ಆಗ್ತಾ ಇಲ್ಲ. ಪಾಸ್ವರ್ಡ್ ಕೂಡ ರಾಂಗ್ ಅಂತ ತೋರಿಸ್ತಾ ಇಲ್ಲ. ಜಸ್ಟ್ ಇಟ್ಸ್ ಶೋಯಿಂಗ್ ಲೈಕ್ ಲಾಗೌಟ್ ಅಂತ. ಅಪೀಲ್ಗೆ ಅಪ್ಲೈ ಮಾಡೋಣ ಅಂತಂದ್ರೆ ಅಪೀಲ್ ಆಪ್ಷನ್ ಕೂಡ ತೋರಿಸ್ತಾ ಇಲ್ಲ. ಮತ್ತೆ ನಾನು ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಮತ್ತೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ, ಈ ರೀತಿ ಆದ್ರೆ ಏನ್ ಮಾಡೋದು ಅಂತ. ಅವ್ರು ಇಟ್ಕೊಂಡು ಇನ್ಸ್ಟಾಗ್ರಾಮ್ಗೆ ಸಪೋರ್ಟ್ ಟೀಮ್ಗೆ ಮೇಲ್ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಎಲ್ಲ ಪ್ರೊಸೆಸಿಂಗ್ ಹೇಳಿದ್ರು. ಸೊ ನಾನು ಅದನ್ನು ಕೂಡ ಮಾಡಿ ಫೋನ್ ನ ಸೈಲೆಂಟ್ ಆಗಿಟ್ಟು ನಾನು ಮಲ್ಕೊಂಡೆ. ಬಿಕಾಸ್ ನಾಳೆ ಬೆಳಗ್ಗೆ ನಾನು ಆಫೀಸ್ಗೆ ಹೋಗ್ಬೇಕು. ಆದ್ರಿಂದ ಮತ್ತೆ ಬೆಳಗ್ಗೆ ಎದ್ದು ಲಾಗಿನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಟ್ಸ್ ಶೋಯಿಂಗ್ ದ ಸೇಮ್ ಇಶ್ಯೂ. ಮತ್ತೆ ನಾನು ಇಟ್ಕೊಂಡು ಏನು ಮಾಡೋದು ಬೇಡ, ಸೈಲೆಂಟ್ ಆಗಿ ಇದ್ಬಿಡೋಣ ಅಂತ ಸೈಲೆಂಟ್ ಆಗಿದ್ದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆಫೀಸಲ್ಲಿ. ಮತ್ತೆ ಬ್ರೇಕರ್ ಅಲ್ಲಿ ನಾನು ಸ್ವಾತಿ ಅಕ್ಕಗೆ ಅವ್ರಿಗೆ ಇವ್ರಿಗೆಲ್ಲ ಕಾಲ್ ಮಾಡಿದೆ. ಪಾಪ ಅವರಂತೂ ನನ್ಗಿನ್ನ ತುಂಬಾ ಶಾಕ್ ಆದ್ರು. ಬಿಕಾಸ್ ನಾನಂತೂ ಒಂದ್ ಸ್ವಲ್ಪ ಗ್ರೋ ಆಗ್ತಾ ಇದ್ದೆ, ಇನ್ನೊಂದ್ ಸ್ವಲ್ಪ ಗ್ರೋ ಆಗ್ಬೇಕಾಗಿತ್ತು. ಬಟ್ ಅಷ್ಟರಲ್ಲೇ ಈ ರೀತಿ ಆಯ್ತಲ್ವಾ ಅಂತ ಬೇಜಾರಾಯ್ತು ಎಲ್ಲರಿಗೂ ಕೂಡ. ಆಗ ನಾನು ಹತ್ತಿಲ್ಲ, ಡ್ರಾಮಾ ಮಾಡಿಲ್ಲ. ಐ ಜಸ್ಟ್ ಲೈಕ್ ಆಕ್ಸೆಪ್ಟ್ ಮಾಡೋಣ, ಏನ್ ನಡೀತಾ ಇದೆ ಇದನ್ನ ಆಕ್ಸೆಪ್ಟ್ ಮಾಡೋಣ ಅಂತ ಆಕ್ಸೆಪ್ಟ್ ಮಾಡ್ದೆ. ಮತ್ತೆ ಈವ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಸ್ವಾತಿ ಅಕ್ಕ ಕಾಲ್ ಮಾಡಿದ್ರು. ಸೊ ಅವರು ಗೋಲ್ಡ್ ದರ್ಶು ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತೆ ಆಂಕರ್ ದರ್ಶ್ ಶೆಟ್ಟಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ರು. ಸೊ ನಾನು ಗೋಲ್ಡ್ ದರ್ಶ್ ಅವ್ರಿಗೆ ಕಾಲ್ ಮಾಡಿದ ತಕ್ಷಣನೇ ಗೋಲ್ಡ್ ದರ್ಶು ಅವರು ಕಾಲ್ ನ ಪಿಕ್ ಮಾಡಿ, ಸೊ ಗೋಲ್ಡ್ ದರ್ಶು ಆದ್ರೆ ಬಸವೇಶ್ವರ ನಗರ್ ಪೊಲೀಸ್ ಸ್ಟೇಷನ್ಗೆ ನಾಳೆ ಬೆಳಗ್ಗೆ ಬನ್ನಿಬ್ರು ಅಂತ ಹೇಳಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ರು. ಸೊ ನಾನು ಒಂದ್ಸತಿ ಟ್ರೈ ಮಾಡೋಣ ಏನ್ ಮಾಡೋದಿಕ್ಕೆ ಆಗುತ್ತೆ ಅಂತ ಅನ್ಕೊಂಡು ನಾಳೆ ಬೆಳಗ್ಗೆ ಆಫೀಸಲ್ಲಿ ಆಫ್ ಡೇ ಲೀವ್ ನ ಹಾಕೊಂಡು ಬಸವೇಶ್ವರ ನಗರ ಅಲ್ಲಿರುವಂತಹ ಪೊಲೀಸ್ ಸ್ಟೇಷನ್ಗೆ ಹೋದೆ. ಮತ್ತೆ ಗೋಲ್ಡ್ ದರ್ಶು ನಾ ಮೀಟ್ ಆದೆ. ಅಂಡ್ ಹೀ ಸಚ್ ಅ ಪ್ಯೂರ್ ಕ್ಯಾರೆಕ್ಟರ್. ಬಟ್ ಜನಗಳು ಮಾತ್ರ ಅವ್ರನ್ನ ಬೇರೆ ರೀತಿ ಪೋರ್ಟ್ರೇ ಮಾಡ್ತಾ ಇದಾರೆ. ಬಟ್ ಅವರಂತೂ ಒಳ್ಳೆ ವ್ಯಕ್ತಿ. ಸೊ ನನಗೆ ಪೊಲೀಸ್ ಸ್ಟೇಷನ್ ಕಡೆಯಿಂದ 1% ಕೂಡ ಹೆಲ್ಪ್ ಆಗಲಿಲ್ಲ ಹಾನೆಸ್ಟ್ಲಿ ಸ್ಪೀಕಿಂಗ್. ಅವ್ರು ಇಟ್ಕೊಂಡು ರಿಕ್ವೆಸ್ಟ್ ನ ಅಪ್ಲೈ ಮಾಡಿದ್ರು. ಸೊ ಅವ್ರು ಇಟ್ಕೊಂಡು 3 days ಅಲ್ಲಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ. 3 days ಅಲ್ಲಿ ನಿಮ್ಮ ಅಕೌಂಟ್ ಏನಾದರೂ ಇಶ್ಯೂ ಇಲ್ಲ ಅಂದ್ರೆ ಬರುತ್ತೆ, ಇಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಐ ಜಸ್ಟ್ ಆಕ್ಸೆಪ್ಟೆಡ್ ಇಟ್. ಹಾನೆಸ್ಟ್ಲಿ ಸ್ಪೀಕಿಂಗ್ ನಾನು ಯಾವುದೇ ರೀತಿಯ ಕೆಟ್ಟ ಕಂಟೆಂಟ್ ಹಾಕೋದಿಲ್ಲ. ನಾನಾಯಿತು, ನನ್ನ ಫ್ಯಾಮಿಲಿ ಆಯಿತು, ಫ್ರೆಂಡ್ಸ್ ಆಯಿತು, ನನ್ನ ಕೆಲಸ ಆಯಿತು, ನನ್ನ ಕಾಲೇಜ್ ಆಯಿತು, ಇಷ್ಟನ್ನೇ ನಾನು ಅಪ್ಲೋಡ್ ಮಾಡ್ತಾ ಬಂದೆ. ನನ್ನ ಬಗ್ಗೆ ಒಂದು ಸ್ವಲ್ಪ ಜನ ಕೆಟ್ಟದಂಗೆ ಮಾತಾಡಿರೋರಿಗೆ ನನ್ನ ಮೇಲೆ ನಾನು ಸ್ಟ್ಯಾಂಡ್ ತಗೊಂಡೆ. ಅದನ್ನ ಬಿಟ್ಟರೆ ಯಾವುದೇ ರೀತಿಯ ಕೆಟ್ಟ ವರ್ಡ್ಸ್ನ ಯೂಸ್ ಮಾಡಿಲ್ಲ, ಕೆಟ್ಟ ಕಂಟೆಂಟ್ ಹಾಕಿಲ್ಲ. ಬಟ್ ಯಾವ ರೀತಿ ಡಿಸೇಬಲ್ ಆಯಿತು, ಯಾರು ಡಿಸೇಬಲ್ ಮಾಡಿದ್ರು ಅಂತ ಇದುವರೆಗೂ ಕೂಡ ಐಡಿಯಾ ಇಲ್ಲ. ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸನ ಮುಗಿಸ್ಕೊಂಡು ನಾನು ವರ್ಕ್ಗೆ ಹೋಗ್ಬೇಕಾದ್ರೆ ಟ್ರಾವೆಲ್ ಮಾಡಬೇಕಾದ್ರೆ ನನ್ಗೆ ಐಡಿಯಾ ಬಂತು. ಹೆಂಗಿದ್ರು ಹಳೆ ಅಕೌಂಟ್ ಹೋಗಿದೆ, ಹೊಸ ಅಕೌಂಟ್ ಆದ್ರೂ ಕ್ರಿಯೇಟ್ ಮಾಡೋಣ, ಇದ್ರಲ್ಲಾದ್ರೂ ನನ್ನ ವಿಡಿಯೋಸ್ನ ಮತ್ತೆ ಅಪ್ಲೋಡ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿದೆ. ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿ ನನ್ನ 5 ಫ್ರೆಂಡ್ಸ್ನ ಫಾಲೋ ಮಾಡಿ ನನ್ನ DP ಮತ್ತೆ ನನ್ನ ಪೋಸ್ಟ್ನೆಲ್ಲ ಪೋಸ್ಟ್ ಮಾಡಿದೆ.
ವಿತಿನ್ 10 ಮಿನಿಟ್ಸ್ ಅಲ್ಲೇ ಆ ಅಕೌಂಟು ಕೂಡ ಸಸ್ಪೆಂಡ್ ಆಯ್ತು. ಐ ವಾಸ್ ಲೈಕ್ ಏನ್ ಆಗ್ತಿದೆ ಗುರು ಅಂತ ಅನ್ಕೊಂಡೆ. ಮತ್ತೆ ಇನ್ನೊಂದ್ ದಿವಸ ಬಿಟ್ಬಿಟ್ಟು ಡಿಫ್ರೆಂಟ್ ನಂಬರ್ ಡಿಫ್ರೆಂಟ್ ಮೇಲ್ ಐ ಡಿ ಇಂದ ಅಕೌಂಟ್ ನ ಕ್ರಿಯೇಟ್ ಮಾಡಿದೆ, ಇನ್ನೊಂದು ಅಕೌಂಟು. ಸೊ ಆ ಅಕೌಂಟು ಕೂಡ ವಿತಿನ್ 1 ಡೇ ಅಲ್ಲೇ ಸಸ್ಪೆಂಡ್ ಆಯ್ತು. ಲೈಕ್ ಲಿಟ್ರಲಿ ನಾನು ಯಾವುದೇ ರೀತಿಯ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಏನು ಅಪ್ಲೋಡ್ ಮಾಡಿಲ್ಲ. ಲೈಕ್ ನನ್ನ ನಂಬರ್ ಡಿಫ್ರೆಂಟ್ ಇದೆ, ಮೇಲೂ ಡಿಫ್ರೆಂಟ್ ಇದೆ, ಬಟ್ ಸ್ಟಿಲ್ ದೇ ಆರ್ ಸಸ್ಪೆಂಡಿಂಗ್ ಮೈ ಅಕೌಂಟ್. ಅಂದ್ರೆ ಏನೋ ನಡೀತಾ ಇದೆ ಅಂತ ಅನ್ಕೊಂಡೆ. ಇನ್ನೇನು ಮಾಡೋದಕ್ಕಾಗಲ್ಲ ಅಂತ 2 ಡೇಸ್ ಬಿಟ್ಟು ಇನ್ನೊಂದ್ಸರಿ ಟ್ರೈ ಮಾಡೋಣ ಅಂತ ನನ್ನ ಸೇಮ್ ನಂಬರು ಸೇಮ್ ಮೇಲ್ ಐ ಡಿ ಬಟ್ ಡಿಫ್ರೆಂಟ್ ಡೇಟ್ ಆಫ್ ಬರ್ತ್ನ ಇಟ್ಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡಿದೆ. 3 ಡೇಸ್ವರೆಗೂ ಚೆನ್ನಾಗಿ ನಡೀತಾ ಇತ್ತು. ಇನ್ಮೇಲೆ ನನ್ನ ವೀಡಿಯೋಸ್ನ ಇದರಲ್ಲೇ ಪೋಸ್ಟ್ ಮಾಡೋಣ, ಇದೇ ಅಫಿಷಿಯಲ್ ಅಕೌಂಟ್ ಅಂತ ಬಯೋ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿ ಪೋಸ್ಟು ಮಾಡಿದ್ದೆ. 3 ಡೇಸ್ ಬಿಟ್ಟು ನೋಡ್ತೀನಿ ಆ ಅಕೌಂಟು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಕನ್ಫರ್ಮೇಷನ್ ಮೇಲ್ ಬಂತು ಲೈಕ್ ಸೆಲ್ಫಿ ವೆರಿಫಿಕೇಶನ್ಗೆ. ಸೊ ಸೆಲ್ಫಿ ವೆರಿಫಿಕೇಶನ್ ಮಾಡಿದೆ, ಅಪ್ಲೋಡ್ ಫೋಟೋ ಮಾಡಿದೆ, ಐಡೆಂಟಿ ಕಾರ್ಡ್ ಅಪ್ಲೋಡ್ ಮಾಡಿದೆ, ಎಲ್ಲ ಅಪ್ಲೋಡ್ ಮಾಡಿದೆ, ಬಟ್ ನೋ ರೆಸ್ಪಾನ್ಸ್. ಬಟ್ ಮೇಲಲ್ಲಿ ಮಾತ್ರ ಯು ಆರ್ ಬ್ಯಾಕ್ ಟು ಇನ್ಸ್ಟಾಗ್ರಾಮ್ ಅಂತ ಬಂತು. ಲಾಗಿನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಸಸ್ಪೆಂಡೆಡ್ ಅಂತಾನೆ ತೋರಿಸ್ತಾ ಇದೆ. ಸೊ ಇದೆಲ್ಲ ಆಗೋದಿಲ್ಲ ಅಂತ ಇನ್ಸ್ಟಾಗ್ರಾಮ್ನ ಅನ್ಇನ್ಸ್ಟಾಲ್ ಮಾಡಿಬಿಟ್ಟೆ. ಮಧ್ಯೆ ಏನೇ ಆಗಲಿ ನನ್ನ ಓಲ್ಡ್ ಅಕೌಂಟ್ ಡಿಸೇಬಲ್ ಆಯ್ತಲ್ವಾ, ಆ ದಿನದಿಂದ ಹಿಡಿದು ಈ ದಿನವರೆಗೂ ನನ್ನ ವಿಡಿಯೋಸ್ನ ಮಾಡೋದನ್ನ ಮಾತ್ರ ನಿಲ್ಲಿಸಿಲ್ಲ. ಬಿಕಾಸ್ ಐ ಆಮ್ ಅ ಕೈಂಡ್ ಆಫ್ ಪರ್ಸನ್ ದಟ್ ನಾನು ಯಾವುದನ್ನು ಈಸಿಯಾಗಿ ಗಿವ್ ಅಪ್ ಮಾಡೋದಿಲ್ಲ. ಲೈಕ್ ಇನ್ಸ್ಟಾಗ್ರಾಮ್ ಅವ್ರು ನನ್ನ ಬ್ಯಾನ್ ಮಾಡಿರ್ಬೋದು, ಇನ್ಸ್ಟಾಗ್ರಾಮ್ ಅವ್ರು ನನ್ನ ಡಿಸೇಬಲ್ ಮಾಡಿರ್ಬೋದು, ಬಟ್ ಐ ಹ್ಯಾವ್ ಅ ಅದರ್ ಆಪ್ಷನ್ ಯೂಟ್ಯೂಬ್. ಸೊ ಆ ಡಿಸೇಬಲ್ ಆಯ್ತಲ್ವಾ ಆ ಅಕೌಂಟು, ಆ ದಿನದಿಂದ ಈ ದಿನವರೆಗೂ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಬರ್ತಾ ಇದ್ದೀನಿ. ಇಲ್ಲೊಂದು ಸ್ವಲ್ಪ ಬೇಜಾರಾಯ್ತು, ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ನಂದು 10 ಮಿಲಿಯನ್ಸ್ ಲ್ಯಾಕ್ಸ್ ಅಲ್ಲಿ ವ್ಯೂಸ್ ಎಲ್ಲ ಹೋಗ್ತಾ ಇತ್ತು. ಆದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬರೀ 10 ವ್ಯೂಸು 100 ವ್ಯೂಸು 50 ವ್ಯೂಸ್ ಅಲ್ಲೇ ನನ್ನ ವಿಡಿಯೋಸು ಸ್ಟಕ್ ಆಗಿದೆ. ಐ ವಾಸ್ ಲೈಕ್ ಇದೊಂದು ಸ್ವಲ್ಪ ನನಗೆ ಬೇಜಾರಾಯಿತು. ಬಿಕಾಸ್ ಅಲ್ಲಿಂದ ಇಲ್ಲಿವರೆಗೂ ಬಂದು ಮತ್ತೆ ಇಲ್ಲಿಂದ ಬೆಳಿಬೇಕಾದ್ರೆ ಮತ್ತೆ ಇಂದ ಸ್ಟಾರ್ಟ್ ಮಾಡ್ಬೇಕಲ್ವಾ ಅಂತ ಒಂದ್ ಸ್ವಲ್ಪ ಬೇಜಾರಾಯ್ತು. ಆಮೇಲೆ ನಿಧಾನಕ್ಕೆ ಆಕ್ಸೆಪ್ಟ್ ಮಾಡಿದೆ ಅಂಡ್ ಅರ್ಥ ಮಾಡ್ಕೊಂಡೆ ದಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ವಿಡಿಯೋಸ್ ಮಾಡ್ಬೇಕಾದ್ರೆ ಬರೀ ನನಗೆ 1000 ವ್ಯೂಸ್ 2000 ವ್ಯೂಸ್ ಮಾತ್ರ ಬರ್ತಾ ಇತ್ತು. ಸೊ ಸ್ಟಾರ್ಟಿಂಗ್ ಅಲ್ಲಿ ಇದೆಲ್ಲ ಕಾಮನ್ನು, ಅದಾಗಿದ ನಂತರನೇ ರಿಯಲ್ ಪಿಕ್ಚರ್ ರಿಯಲ್ ಸ್ಟೋರಿ ಏನಿದೆ ಆಗ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂಡೆ. ಬಟ್ ಐ ಆಮ್ ಅ ಕೈಂಡ್ ಆಫ್ ಪಾಸಿಟಿವ್ ಪರ್ಸನ್. ಇದನ್ನು ಕೂಡ ನಾನು ಪಾಸಿಟಿವ್ ವೇಲೆ ತಗೊಳ್ತೀನಿ. ಬಿಕಾಸ್ ದೇವ್ರಿಗೂ ಕೂಡ ಇಷ್ಟ ಇಲ್ಲ ಅನ್ಸುತ್ತೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇರೋದು. ಬಿಕಾಸ್ ಅನ್ವಾಂಟೆಡ್ ಆಗಿ ನನ್ನ ಹೇಟ್ ಮಾಡ್ತಾ ಇದ್ರು, ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇದ್ರು, ಟ್ರೋಲ್ನ ಮಾಡ್ತಾ ಇದ್ರು, ಬೇರೆ ಬೇರೆ ರೀತಿಯಲ್ಲಿ ನನ್ನ ಪೋರ್ಟ್ರೇ ಮಾಡ್ತಾ ಇದ್ರು. ದೇವ್ರಿಗೂ ಕೂಡ ಅದನ್ನೆಲ್ಲ ನೋಡೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಸೊ ನೀನು ಅಲ್ಲಿ ಇರಬೇಡ, ಯೂಟ್ಯೂಬಲ್ಲಿ ಬಾ ಅಂತ ಯೂಟ್ಯೂಬ್ ಕಳ್ಸಿದಾರ ಅಂತ ಅನ್ಕೊಂತೀನಿ. ಬಟ್ ಇದ್ರಲ್ಲಿ ಏನಾಗುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಐ ಹೋಪ್ ಆ ಹೇಟ್ ಏನಿದೆ ಲವ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಅಂಡ್ ಐ ಆಮ್ ಸೀರಿಯಸ್ಲಿ ಸೇಯಿಂಗ್ ದಟ್ ಇದು ಲೈಫು. ಸೊ ಇಲ್ಲಿ ಏನೇ ಆಗಿದ್ರು ಅದಾಗೋದೆಲ್ಲ ಒಳ್ಳೇದಕ್ಕೆ ಅಂತ ಆಕ್ಸೆಪ್ಟ್ ಮಾಡಬೇಕು, ಮುಂದೆ ಹೋಗ್ಬೇಕು. ಮಾಡುವಂತ ಕೆಲಸನ ಮಾತ್ರ ನಿಲ್ಲಿಸಬಾರ್ದು. ನನಗೆ ದೇವ್ರ ಮೇಲೆ ಯಾವ ರೀತಿ ನಂಬಿಕೆ ಅಂದ್ರೆ, ನನ್ನ ಲೈಫಲ್ಲಿ ಕೆಟ್ಟದ್ದು ಆಗ್ತಾ ಇದ್ರು ಕೂಡ, ನನ್ನ ಲೈಫ್ ಹಾಳಾಗ್ತಾ ಇದ್ರು ಕೂಡ ಅದು ನನ್ನ ಪ್ರೊಟೆಕ್ಷನ್ಗೆ, ಅದು ನನ್ನ ಒಳ್ಳೇದಕ್ಕೆ ಅಂತ ನಾನು ಯಾವತ್ತೂ ಭಾವಿಸ್ತೀನಿ. ಅಂಡ್ ಡೆಫಿನೆಟ್ಲಿ ಇದು ಕೂಡ ಆಗಿರೋದು ಒಳ್ಳೇದಕ್ಕೆ ಅಂತ ನಾನು ಭಾವಿಸ್ತಾ ನಾನು ಗಿವ್ ಅಪ್ ಮಾಡ್ದಿರಾ ವಿಡಿಯೋಸ್ನ ಮಾಡ್ತಾ ಹೋಗ್ತಾ ಇರ್ತೀನಿ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ನೆವರ್ ಸ್ಟೆಪ್ ಬ್ಯಾಕ್ವರ್ಡ್. ಆಲ್ವೇಸ್ ಫೋಕಸ್ ಆನ್ ದ ಥಿಂಗ್ಸ್ ವಿಚ್ ಯು ಲವ್ ಟು ಡೂ ಅಂಡ್ ದಟ್ಸ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಅಷ್ಟೇ. ಅಂಡ್ ಇನ್ನೊಂದು ವಿಷಯ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ 0 ಇಂದ ಬೆಳೆದಿರೋದು, ಯಾವುದೇ ರೀತಿಯ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲ. ಯಾವತ್ತೂ ಕೂಡ ನನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಅದು ಇದು ಅಂತ ಯಾವುದೇ ರೀತಿಯ ಕೇಳ್ದಿರಾ ನಾನು ಬೆಳೆದಿದ್ದೀನಿ. ಸೊ ಮತ್ತೆ ನಾನು 0 ಇಂದ ಸ್ಟಾರ್ಟ್ ಮಾಡೋದಕ್ಕೆ ಭಯ ಪಡ್ತೀನಾ? ಇಲ್ಲ, ನಾನು 0 ಇಂದ ಸ್ಟಾರ್ಟ್ ಮಾಡ್ತೀನಿ. ನನ್ನ ಮೇಲೆ ನಾನು ನಂಬಿಕೆ ಇಟ್ಟು, ದೇವ್ರ ಮೇಲೆ ನಂಬಿಕೆ ಇಟ್ಟು ವಿಡಿಯೋಸ್ನ ಮಾಡ್ತೀನಿ. And that's it for the day, guys. So believe in yourself, believe in God's plan, accept the reality, just go with the flow. Bye bye. And one more thing, ನನ್ನ ಶಾರ್ಟ್ ವಿಡಿಯೋಸ್ ಡೈಲಿ ಬರ್ತಾ ಇರುತ್ತೆ, ಲಾಂಗ್ ವಿಡಿಯೋಸ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಬರ್ಬೋದು. ಬಿಕಾಸ್ ಆಫೀಸ್ನೆಲ್ಲ ಮ್ಯಾನೇಜ್ ಮಾಡಬೇಕಲ್ವಾ, ಆದ್ರಿಂದ. ಸೊ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಲವ್ ಯು ಗೈಸ್.